ಮಯನ್ಮಾರ್ನಲ್ಲಿ ಚರ್ಚ್ಗಳು ಧಾರ್ಮಿಕ ಸ್ವಾತಂತ್ರ್ಯದ ಮೇಲೆ ಉಗ್ರರ ದಾಳಿ. ಜನವರಿ 29ರಂದು ಬರ್ಮಾ ಸಂಶೋಧನಾ ಸಂಸ್ಥೆ ಆಯೋಜಿಸಿದ ಬ್ರೀಫಿಂಗ್ ಪ್ರಕಾರ ಬರ್ಮಾ ಎಂದು ಕರೆಯಲ್ಪಡುವ ಮಯನ್ಮಾರ್ನಲ್ಲಿರುವ ಕ್ರಿಶ್ಚಿಯನ್ನರು ಟಾಟ್ಮಾಡಾವ್ ಎಂದು ಕರೆಯಲ್ಪಡುವ ಮಿಲಿಟರಿ ಜುಂಟಾ ನಡೆಸುವ ಧಾರ್ಮಿಕ ಸ್ವಾತಂತ್ರ್ಯದ ವ್ಯವಸ್ಥಿತ ಉಲ್ಲಂಘನೆಯನ್ನು ಇನ್ನೂ ಅನುಭವಿಸುತ್ತಿದ್ದಾರೆ. ಚೀನ್, ಕಚಿನ್, ಕರೆನ್ ರಾಜ್ಯಗಳು, ಕರೆನ್ ಜನಾಂಗೀಯ ಗುಂಪು ವಾಸಿಸುವ ಒಂದು ಪ್ರದೇಶಗಳು ಮತ್ತು ಸಾಂಗೈಂಗ್ ಪ್ರದೇಶದಲ್ಲಿ ಕ್ರೈಸ್ತರು ಬಾಧಿತರಾಗಿದ್ದಾರೆ. ವ್ಯವಸ್ಥಿತ ಉಲ್ಲಂಘನೆಗಳಲ್ಲಿ ಚರ್ಚ್ ಬಾಂಬ್ ದಾಳಿಗಳು, ಪಾದ್ರಿಗಳ ಸೆರೆವಾಸ ಮತ್ತು ಕ್ರಿಶ್ಚಿಯನ್ ನಾಯಕರ ಹತ್ಯೆಗಳು ಸೇರಿವೆ. ಬರ್ಮಾ ಸಂಶೋಧನಾ ಸಂಸ್ಥೆಯ ಮಂಡಳಿಯ ಅಧ್ಯಕ್ಷರು ಮತ್ತು ಅಮೆರಿಕನ್ ಬ್ಯಾಪ್ಟಿಸ್ಟ್ ಚರ್ಚ್ USA ನ ಮಾಜಿ ಸಹಾಯಕ ಪ್ರಧಾನ ಕಾರ್ಯದರ್ಶಿ ರಾಬಿನ್ ಸ್ಟೂಪ್ಸ್ ಮತ್ತು ಬರ್ಮಾ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷರು ಮತ್ತು CEO ಜೋ ತುಮ್ ಉಂಗ್ ಅವರು ವಾಷಿಂಗ್ಟನ್ DCಯಲ್ಲಿರುವ ಡಿಕ್ಸಿನ್ ಸೆನೆಟ್ ಕಚೇರಿ ಕಟ್ಟಡದಲ್ಲಿ ಬ್ರೀಫಿಂಗ್ ಅನ್ನು ನಡೆಸಿದರು. ಈ ಪ್ರದೇಶದಲ್ಲಿನ ಅಪಾರ ಹಿಂಸಾಚಾರದ ಪರಿಣಾಮವಾಗಿ 1999ರಿಂದ ಪ್ರತಿ ವರ್ಷ ಕ್ರಿಶ್ಚಿಯನ್ ಮತ್ತು ಮುಸ್ಲಿಂ ಅಲ್ಪಸಂಖ್ಯಾತರ ವಿರುದ್ಧ ತಾರತಮ್ಯಕ್ಕಾಗಿ 1998ರ ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಕಾಯ್ದೆಯಡಿಯಲ್ಲಿ ಬರ್ಮಾ ಮಯನ್ಮಾರ್ ಅನ್ನು ನಿರ್ದಿಷ್ಟ ಕಾಳಜಿಯ ದೇಶ ಎಂದು US ವಿದೇಶಾಂಗ ಇಲಾಖೆ ಘೋಷಿಸಿದೆ. ಧರ್ಮದ ಮೇಲಿನ ದಾಳಿಗಳ ಉದಾಹರಣೆಗಳು. 2021ರ ಉದ್ದಕ್ಕೂ ಪೂಜಾ ಸ್ಥಳಗಳು ಮತ್ತು ಧಾರ್ಮಿಕ ಸಮುದಾಯಗಳ ಮೇಲೆ ಟಾಟ್ಮಾಡಾವ್ ನಡೆಸಿದ ದಾಳಿಗಳು ಹೆಚ್ಚುತ್ತಲೇ ಇದ್ದವು ಎಂದು US ಅಂತಾರಾಷ್ಟ್ರೀಯ ಧಾರ್ಮಿಕ ಸ್ವಾತಂತ್ರ್ಯ ಆಯೋಗದ USCIRF ಅಧ್ಯಕ್ಷ ವಿಕಿ ಅಟ್ಲರ್ ಗಮನಿಸಿದರು. ಟಾಟ್ಮಾಡಾವ್ ಪದವು ಬರ್ಮಾ ಮಯನ್ಮಾರ್ ಮಿಲಿಟರಿಯನ್ನು ವ್ಯಾಪಕವಾಗಿ ಉಲ್ಲೇಖಿಸುತ್ತದೆ ಮತ್ತು ಕ್ರಿಶ್ಚಿಯನ್ನರು ಮತ್ತು ನಾಗರಿಕರ ಮೇಲೆ ಹಾನಿಯನ್ನುಂಟು ಮಾಡುವ ನಿರ್ದಿಷ್ಟ ಪಡೆಗಳನ್ನು ಉಲ್ಲೇಖಿಸಲು ಸಾಮಾನ್ಯವಾಗಿ ಬಳಸಲಾಗುತ್ತದೆ. ಟಾಟ್ಮಾಡಾವ್ಗಳ ಕೈಯಲ್ಲಿ ಧಾರ್ಮಿಕ ಕಿರುಕುಳದಿಂದ ಪಲಾಯನ ಮಾಡಿದ ಜನಾಂಗೀಯ ಚೀನ್ ಪಾದ್ರಿಯ ಕಥೆಯನ್ನು ಅಟ್ಲರ್ ಹಂಚಿಕೊಂಡರು. ಸೇನಾ ಮಂಡಳಿಯು ಧರ್ಮೋಪದೇಶ ಮತ್ತು ಪೂಜೆ ಸೇರಿದಂತೆ ಯಾವುದೇ ಧಾರ್ಮಿಕ ಚಟುವಟಿಕೆಗಳನ್ನು ನಿಲ್ಲಿಸುವಂತೆ ಅವನಿಗೆ ಸೂಚಿಸಿತು. ಅವನು ತನ್ನ ಹೆಂಡತಿ ಮತ್ತು ಮಕ್ಕಳೊಂದಿಗೆ ಬರ್ಮಾದಿಂದ ಪಲಾಯನ ಮಾಡುವುದನ್ನು ಬಿಟ್ಟು ಬೇರೆ ದಾರಿ ಇರಲಿಲ್ಲ ಎಂದು ಅವರು ಹೇಳಿದರು. ಡಿಸೆಂಬರ್ 29ರಂದು ನಕಲಿ ಚುನಾವಣೆಯನ್ನು ಆಯೋಜಿಸುವ ಜುಂಟಾದ ಯೋಜನೆಯನ್ನು ಅಟ್ಲರ್ ವಿವರಿಸುತ್ತಾ, ಚುನಾವಣಾ ಹಸ್ತಕ್ಷೇಪವನ್ನು ತಡೆಗಟ್ಟಲು ಡಿಸೆಂಬರ್ 20ರ ಮೊದಲು ಕ್ರಿಸ್ಮಸ್ ಆಚರಣೆಗಳನ್ನು ನಡೆಸುವಂತೆ ಜುಂಟಾ ಕಚಿನ್ ರಾಜ್ಯದ ಟೌನ್ಶಿಪ್ಗಳಲ್ಲಿನ ಕ್ರಿಶ್ಚಿಯನ್ ಚರ್ಚುಗಳನ್ನು ಪ್ರೋತ್ಸಾಹಿಸಿದೆ ಎಂದು ವರದಿಯಾಗಿದೆ. ಕ್ರಿಸ್ಮಸ್ ದಿನದಂದು ಜುಂಟಾ ವೈಮಾನಿಕ ದಾಳಿ ನಡೆಸಿತು. ಅಟ್ಲಜರ್ ಪ್ರಕಾರ ಟಾಟ್ಮಾಡಾವ್ ದೇಶದಲ್ಲಿರುವ ಕ್ರಿಶ್ಚಿಯನ್ ಸಮುದಾಯಗಳನ್ನು ನೈತಿಕವಾಗಿ ಕುಗ್ಗಿಸಲು ಉದ್ದೇಶಪೂರ್ವಕ ತಂತ್ರಗಳನ್ನು ಬಳಸುತ್ತಿದೆ. ಅವರು ಹಂಚಿಕೊಂಡ ಉದಾಹರಣೆಗಳು ಬರ್ಮಾದಾದ್ಯಂತ ಧಾರ್ಮಿಕ ಸಮುದಾಯಗಳ ವಿರುದ್ಧ ನಡೆದ ಅನೇಕ ದೌರ್ಜನ್ಯಗಳಲ್ಲಿ ಕೆಲವು ಮಾತ್ರ ಎಂದು ಗಮನಿಸಿದರು. ಅಂತಾರಾಷ್ಟ್ರೀಯ ಮಾನದಂಡಗಳನ್ನು ಬಳಸಿಕೊಂಡು ವಿಶ್ವದಾದ್ಯಂತ ಧಾರ್ಮಿಕ ಸ್ವಾತಂತ್ರ್ಯವನ್ನು ಮೇಲ್ವಿಚಾರಣೆ ಮಾಡುವುದು ಮತ್ತು ಅಮೆರಿಕದ ಅಧ್ಯಕ್ಷರು, ವಿದೇಶಾಂಗ ಕಾರ್ಯದರ್ಶಿ ಮತ್ತು ಕಾಂಗ್ರೆಸ್ಗೆ ನೀತಿ ಶಿಫಾರಸುಗಳನ್ನು ಮಾಡುವುದು USCIRFನ ಆದೇಶವಾಗಿದೆ ಎಂದು ಅಟ್ಲರ್ ವಿವರಿಸಿದರು. ಬರ್ಮಾ ಮ್ಯಾನ್ಮಾರ್ ತಾತ್ಕಾಲಿಕ ಸಂರಕ್ಷಿತ ಸ್ಥಾನಮಾನವನ್ನು ಘೋಷಿಸುವಂತೆ USCIRF ಆಡಳಿತವನ್ನು ಒತ್ತಾಯಿಸಿದೆ ಎಂದು ಅವರು ಹೇಳಿದರು. ಇದಲ್ಲದೆ ಜುಂಟಾ ಸದಸ್ಯರ ವಿರುದ್ಧ ಉದ್ದೇಶಿತ ನಿರ್ಬಂಧಗಳನ್ನು ತರಲು ಮತ್ತು ಮಿಲಿಟರಿ ವಿಮಾನಗಳನ್ನು ಬಳಸುವ ಸಾಮರ್ಥ್ಯವನ್ನು ಮಿತಿಗೊಳಿಸಲು ಬ್ರೇವ್ ಬರ್ಮಾ ಕಾಯ್ದೆಯಂತಹ ಹಿಂದಿನ ಶಾಸಕಾಂಗ ಪ್ರಯತ್ನಗಳನ್ನು ಕಾಂಗ್ರೆಸ್ ಪುನಃ ಪರಿಚಯಿಸಬೇಕೆಂದು ನಾವು ಶಿಫಾರಸು ಮಾಡುತ್ತೇವೆ ಎಂದು ಅಟ್ಲಜರ್ ಹೇಳಿದರು. ಧಾರ್ಮಿಕ ಕಿರುಕುಳದ ವರದಿ. ಮ್ಯಾನ್ಮಾರ್ನಲ್ಲಿ ಸರಿಸುಮಾರು 6.2ರಿಂದ 8% ಜನರು ಕ್ರಿಶ್ಚಿಯನ್ನರು. ಈ ಧಾರ್ಮಿಕ ಕೇಂದ್ರೀಕರಣವು ಪ್ರಾಥಮಿಕವಾಗಿ ಚೀನ್, ಕಚಿನ್, ಕರೆನ್ ಮತ್ತು ಕರೆನ್ನಿ ರಾಜ್ಯಗಳಲ್ಲಿದೆ.
ಎಂದು ಬರ್ಮಾ ಸಂಶೋಧನಾ ಸಂಸ್ಥೆಯ ಅಧ್ಯಕ್ಷ ಮತ್ತು ಸಿಇಒ ಜೋ ತುಂಗ್ ಮಂಡಿಸಿದ ಬರ್ಮಾ ಮ್ಯಾನ್ಮಾರ್ನಲ್ಲಿನ ಧಾರ್ಮಿಕ ಸ್ವಾತಂತ್ರ್ಯದ ತೀವ್ರ ಉಲ್ಲಂಘನೆಗಳ ಕುರಿತು ವರದಿಯಲ್ಲಿ ತಿಳಿಸಲಾಗಿದೆ. ಚೀನ್ ರಾಜ್ಯವು ಅತಿ ಹೆಚ್ಚು ಕ್ರಿಶ್ಚಿಯನ್ನರನ್ನು ಹೊಂದಿದ್ದು, ಜನಸಂಖ್ಯೆಯ ಸರಿಸುಮಾರು 85% ಜನರು ಕ್ರಿಶ್ಚಿಯನ್ನರು ಎಂದು ಗುರುತಿಸುತ್ತಿದ್ದಾರೆ. ಹೆಚ್ಚಿನ ಮಟ್ಟದ ಸ್ಥಳಾಂತರದಿಂದಾಗಿ ಈ ಪ್ರದೇಶಗಳಲ್ಲಿ ಅನೇಕ ಮಾನವೀಯ ಕಾಳಜಿಗಳಿವೆ ಎಂದು ಒತ್ತಿ ಹೇಳಿದರು. ಡಿಸೆಂಬರ್ 2025 ಅಂತ್ಯದ ವೇಳೆಗೆ ವಿಶ್ವಸಂಸ್ಥೆಯ ನಿರಾಶ್ರಿತರ ಹೈಕಮಿಷನರ್ ಪ್ರಕಾರ 3.63 ಮಿಲಿಯನ್ ಜನರು ಆಂತರಿಕವಾಗಿ ಸ್ಥಳಾಂತರಗೊಂಡಿದ್ದಾರೆ ಮತ್ತು 1.1 ಮಿಲಿಯನ್ ಜನರು ಬರ್ಮಾದ ಹೊರಗೆ ನಿರಾಶ್ರಿತರಾಗಿ ಮಲಗಿದ್ದಾರೆ ಎಂದು ಹೇಳಿದರು. UNHCR ವೆಬ್ಸೈಟ್ನಲ್ಲಿನ ಅಂಕಿಅಂಶಗಳ ಪ್ರಕಾರ ಡಿಸೆಂಬರ್ 31, 2025 ಹೊತ್ತಿಗೆ ಬಾರ್ಮೀಸ್ ನಿರಾಶ್ರಿತರು ಮತ್ತು ಆಶ್ರಯ ಪಡೆಯುವವರ ಸಂಖ್ಯೆ ಸುಮಾರು 1.6 ಮಿಲಿಯನ್ ಆಗಿದೆ. ಕ್ರಿಶ್ಚಿಯನ್ ಚರ್ಚ್ಗಳು ಧ್ವಂಸಗೊಂಡವು. 2021 ಮತ್ತು 2025 ನಡುವೆ ಬಾರ್ಮೀಸ್ ಸಂಶೋಧನಾ ಸಂಸ್ಥೆಯು 343 ಕ್ರಿಶ್ಚಿಯನ್ ಚರ್ಚ್ಗಳು ಮತ್ತು ಕಟ್ಟಡಗಳನ್ನು ಟಾಟ್ಮಡಾವ್ ಹಾನಿಗೊಳಿಸಿದೆ ಅಥವಾ ನಾಶಪಡಿಸಿದೆ ಎಂದು ಅಂದಾಜಿಸಿದೆ ಎಂದು BRI ಮಂಡಳಿಯ ಅಧ್ಯಕ್ಷ ರಾಬಿನ್ ಸ್ಟುಪ್ಸ್ ಒತ್ತಿ ಹೇಳಿದರು. ಓಪನ್ ಡೋರ್ಸ್ ಇಂಟರ್ನ್ಯಾಷನಲ್ನಿಂದ ಪಡೆದ ದತ್ತಾಂಶದ ಪ್ರಕಾರ 149 ಕ್ರೈಸ್ತರು ಕೊಲ್ಲಲ್ಪಟ್ಟರು ಮತ್ತು 218 ಜನರನ್ನು ನಂಬಿಕೆಗೆ ಸಂಬಂಧಿಸಿದ ಕಾರಣಗಳಿಂದಾಗಿ ಜೈಲಿಗೆ ಹಾಕಲಾಗಿದೆ. ಇವರಲ್ಲಿ 11 ಕ್ರೈಸ್ತ ಪಾದ್ರಿಗಳು ಕೊಲ್ಲಲ್ಪಟ್ಟಿದ್ದಾರೆ ಮತ್ತು 21 ಜನರನ್ನು ಬಂಧಿಸಲಾಗಿದೆ. 13 ಜನರನ್ನು ಇನ್ನೂ ಸಕ್ರಿಯವಾಗಿ ಬಂಧಿಸಲಾಗಿದೆ. ಬರ್ಮಾ ಮ್ಯಾನ್ಮಾರ್ ಅನ್ನು ನಿರ್ದಿಷ್ಟ ಕಾಳಜಿಯ ದೇಶವೆಂದು ಹೆಸರಿಸಲಾಗಿದ್ದರೂ ವ್ಯತ್ಯಾಸವನ್ನುಂಟು ಮಾಡಲು ಕಡಿಮೆ ಕ್ರಮವನ್ನು ಹೇಗೆ ಜಾರಿಗೆ ತರಲಾಗಿದೆ ಎಂಬುದನ್ನು ಸ್ಟೋಪ್ಸ್ ವಿವರಿಸಿದರು. ಚರ್ಚ್ಗಳು, ಪಾದ್ರಿಗಳು ಮತ್ತು ಕ್ರಿಶ್ಚಿಯನ್ ಸಮುದಾಯಗಳ ಮೇಲಿನ ದಾಳಿಗಳು ಮಾನವೀಯತೆಯ ವಿರುದ್ಧವಾದ ಅಪರಾಧಗಳು ಮತ್ತು ಯುದ್ಧ ಅಪರಾಧಗಳಾಗಿವೆ ಎಂದು BRI ತೀರ್ಮಾನಿಸಿದೆ ಎಂದು ಸ್ಟೋಪ್ಸ್ ಹೇಳಿದರು. ಅಂತಾರಾಷ್ಟ್ರೀಯ ಮಾನವೀಯ ಕಾನೂನು ಮಿಲಿಟರಿ ಉದ್ದೇಶಗಳಲ್ಲದ ನಾಗರಿಕರು ಮತ್ತು ಧಾರ್ಮಿಕ ಕಟ್ಟಡಗಳಿಗೆ ಉದ್ದೇಶಪೂರ್ವಕವಾಗಿ ಹಾನಿ ಮಾಡುವುದನ್ನು ನಿಷೇಧಿಸುತ್ತದೆ ಎಂದು ಅವರು ಮುಂದುವರಿಸಿದರು. BRI 3 ಕ್ರಮಗಳನ್ನು ಒತ್ತಾಯಿಸುತ್ತದೆ. ಬರ್ಮಾ ಸಂಶೋಧನಾ ಸಂಸ್ಥೆ 3 ಕ್ರಮಗಳನ್ನು ಶಿಫಾರಸು ಮಾಡುತ್ತದೆ ಎಂದು ವಿವರಿಸಿದರು. ಟಾಟ್ಮಡಾವ್ ಕ್ರಿಶ್ಚಿಯನ್ನರ ವಿರುದ್ಧ ಮಾನವೀಯತೆಯ ವಿರುದ್ಧ ಅಪರಾಧಗಳನ್ನು ಎಸಗಿದ್ದಾರೆ ಎಂದು ಟ್ರಂಪ್ ಆಡಳಿತವು ಔಪಚಾರಿಕ ನಿರ್ಣಯವನ್ನು ಮಾಡಬೇಕಾಗಿದೆ ಎಂದು ಹೇಳಿದರು. ಅಲ್ಲದೆ ಕ್ರೈಸ್ತ ಪಾದ್ರಿಗಳು ಮತ್ತು ಇತರ ಪಾದ್ರಿಗಳ ಬಿಡುಗಡೆಗಾಗಿ ಮತ್ತು ರಾಜಕೀಯ ಕೈದಿಗಳಿಗಾಗಿ ಒತ್ತಾಯಿಸಿ ಎಂದು ಅವರು ಮುಂದುವರೆಸಿದರು. ಜನವರಿ 4, 2026 ಹೊತ್ತಿಗೆ ಮ್ಯಾನ್ಮಾರ್ ಸೇನೆಯು ದೇಶಾದ್ಯಂತ 6,000ಕ್ಕೂ ಹೆಚ್ಚು ಕೈದಿಗಳಿಗೆ ಕ್ಷಮಾದಾನ ನೀಡಿದೆ. 2021 ದಂಗೆಯ ನಂತರ ಸೇನೆಯು 30,000ಕ್ಕೂ ಹೆಚ್ಚು ರಾಜಕೀಯ ಕೈದಿಗಳನ್ನು ಬಂಧಿಸಿದೆ. ಮ್ಯಾನ್ಮಾರ್ನ ವಿಶೇಷ ಕಾಳಜಿಯ ದೇಶ ಸ್ಥಾನಮಾನವನ್ನು ಮರುನಾಮಕರಣ ಮಾಡಬೇಕೆಂದು ಮತ್ತು ದೌರ್ಜನ್ಯಗಳಿಗೆ ಕಾರಣವಾದ ಆಡಳಿತ ಮತ್ತು ಇತರ ವಿರುದ್ಧ ನಿರ್ಬಂಧಗಳನ್ನು ವಿಧಿಸುವ ಮೂಲಕ ಹೊಣೆಗಾರಿಕೆಯನ್ನು ಜಾರಿಗೊಳಿಸಬೇಕೆಂದು ಕರೆ ನೀಡಿದರು. ಬರ್ಮಾದಲ್ಲಿ ಪ್ರಜಾಪ್ರಭುತ್ವದ ಪರ ಚಳುವಳಿ ಮತ್ತು ಪ್ರತಿರೋಧ ಸಂಘಟನೆಗಳನ್ನು ಬೆಂಬಲಿಸಲು US ಕಾಂಗ್ರೆಸ್ಗೆ ಬಳಸಲು ನಿಧಿಯ ಅಗತ್ಯವಿದೆ ಎಂದು ಹೇಳಿದರು. ನ್ಯೂಯಾರ್ಕ್ನ ಫೆಡರಲ್ ರಿಸರ್ವ್ ಬ್ಯಾಂಕ್ಗಳಲ್ಲಿ ಇರಿಸಲಾಗಿರುವ $1 ಬಿಲಿಯನ್ ಮ್ಯಾನ್ಮಾರ್ ಕೇಂದ್ರ ಬ್ಯಾಂಕ್ ಮೀಸಲು ಹಣವನ್ನು ಟ್ರಂಪ್ ಆಡಳಿತವು ಸ್ಥಗಿತಗೊಳಿಸಬೇಕು ಎಂದು ಅವರು ಕರೆ ನೀಡಿದರು. ಈ ಹಣವನ್ನು ಪ್ರಜಾಪ್ರಭುತ್ವದ ಪರ ಗುಂಪುಗಳು ಮತ್ತು ಪ್ರತಿರೋಧ ಸಂಘಟನೆಗಳಿಗೆ ಮಾರಕವಲ್ಲದ ಸಹಾಯಕ್ಕಾಗಿ ಲಭ್ಯವಾಗುವಂತೆ ಮಾಡಿ ಎಂದು ಹೇಳಿದರು. ಅವರು ಆಡಳಿತವು ನಕಲಿ ಚುನಾವಣೆಗಳು ಮತ್ತು ಅವುಗಳ ಫಲಿತಾಂಶಗಳನ್ನು ಖಂಡಿಸಬೇಕು ಮತ್ತು ತಿರಸ್ಕರಿಸಬೇಕು ಮತ್ತು ಬರ್ಮಾ ಮ್ಯಾನ್ಮಾರ್ ವಿಶೇಷ ನೀತಿ ಸಂಯೋಜಕರನ್ನು ನೇಮಿಸಬೇಕು ಎಂದು ಕರೆ ನೀಡಿದರು. ಬರ್ಮಾ ಮತ್ತು ಟೆಕ್ಸಸ್ ಬ್ಯಾಪ್ಟಿಸ್ಟರು ಬರ್ಮಾದಲ್ಲಿನ ಯುದ್ಧವು ಟೆಕ್ಸಸ್ ಬ್ಯಾಪ್ಟಿಸ್ಟರಿಗೆ ಮುಖ್ಯವಾಗಿದೆ ಎಂದು ಟೆಕ್ಸಸ್ ಬ್ಯಾಪ್ಟಿಸ್ಟರ ಅಂತರ ಸಾಂಸ್ಕೃತಿಕ ಸಚಿವಾಲಯಗಳ ನಿರ್ದೇಶಕ ಮತ್ತು US ವಿದೇಶಗಳಲ್ಲಿ ಬರ್ಮೀಸ್ ಸಮುದಾಯಗಳ ಪರ ವಕೀಲ ಮಾರ್ಕ್ ಎವನರ್ ಬ್ಯಾಪ್ಟಿಸ್ಟ್ ಸ್ಟ್ಯಾಂಡರ್ಡ್ ಇಮೇಲ್ನಲ್ಲಿ ತಿಳಿಸಿದ್ದಾರೆ. ಈ ಸಂಘರ್ಷವು 36 ಟೆಕ್ಸಸ್ ಬ್ಯಾಪ್ಟಿಸ್ಟ್ ಸಭೆಗಳ ಸದಸ್ಯರ ಮೇಲೆ ಪರಿಣಾಮ ಬೀರುತ್ತದೆ. ದಯವಿಟ್ಟು ಶಾಂತಿ, ನ್ಯಾಯ ಮತ್ತು ಬರ್ಮಾವನ್ನು ಬದಲಾಯಿಸಲು ಯೇಸುವಿನ ಪ್ರೀತಿಗಾಗಿ ಪ್ರಾರ್ಥಿಸುವಲ್ಲಿ ಎಂದು ತೊಡಗಿಸಿಕೊಳ್ಳಿ ಎಂದು ಎವನರ್ ಹೇಳಿದರು. ಇಂದು ಅಮೆರಿಕದಲ್ಲಿ 150ಕ್ಕೂ ಹೆಚ್ಚು ಬಾರ್ಮೀಸ್ ಬ್ಯಾಪ್ಟಿಸ್ಟ್ ಸಭೆಗಳಿವೆ. ಮಾತ್ರವಲ್ಲ, ಈ ಎಲ್ಲ ಘಟನೆಗಳು ಏನೆಲ್ಲ ನಡೀತಾ ಇದ್ದಾವೆ ಇವತ್ತು ರಾಜ್ಯದಲ್ಲಿ ಅನೇಕ ಕಡೆ, ಮಾತ್ರವಲ್ಲ ದೇಶದಲ್ಲಿ ಅಂತರ್ದೇಶದಲ್ಲಿ ಅನೇಕ
ಪ್ರದೇಶಗಳಲ್ಲಿ, ದೇಶ ವಿದೇಶಗಳಲ್ಲಿ ಕ್ರೈಸ್ತರ ಮೇಲೆ ನಡೀತಿರುವ ಅನೇಕ ದೌರ್ಜನ್ಯಗಳ ಕುರಿತಾಗಿ ಈ ಒಂದು KCS ಮೀಡಿಯಾದಲ್ಲಿ ಏನೊಂದು ಮಾಹಿತಿ ಬರ್ತಾ ಇದೆ. ತಪ್ಪದೆ ಪ್ರತಿಯೊಬ್ಬರು ಕೂಡ ನೋಡಿ ಮತ್ತು ಅನೇಕರು ಶೇರ್ ಮಾಡಿ, ಮಾತ್ರವಲ್ಲ ಕ್ರೈಸ್ತ ಸಹೋದರರು ಪ್ರತಿಯೊಬ್ಬರು ಕೂಡ ಪ್ರಾರ್ಥಿಸಬೇಕೆಂದು ಕೇಳಿಕೊಳ್ಳುತ್ತೇವೆ.